ಮುಂದಿನ ಕಾರ್ಯಕ್ರಮ ಅಧ್ಯಕ್ಷರ ಭಾಷಣ. ನಮ್ಮ ಶಾಲೆಯಲ್ಲಿ ಆಡಳಿತ ಮಂಡಳಿ ಮತ್ತು ನಮ್ಮ ಅಧ್ಯಕ್ಷರು ಯಾವುದೇ ಕುಂದುಕೊರತೆಗಳು ಬಾರದೆ ಶಾಲೆಯಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳು ನಡಿಬೇಕು. ಮಕ್ಕಳಿಗೆ ಶಿಕ್ಷಣ ಅನ್ನೋದು ಅವರ ಮೂಲ ನೆಲೆಗೆ ಅವರು ತಲುಪುವ ತನಕ ತಗೊಂಡೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ನಮಗೆ ಸಜ್ಜುಗೊಳಿಸ್ತಾ ಇರ್ತಾರೆ. ಈ ದಿನ ನಾನು ನಮ್ಮ ಶಾಲೆಯ ಅಧ್ಯಕ್ಷರ ಭಾಷಣವನ್ನು ನೆರವೇರಿಸಿಕೊಡ್ಬೇಕು ಅಂತ ಶ್ರೀಯುತ ರಾಮಪ್ಪ ಸರ್ ಅವರಲ್ಲಿ ಕೇಳಿಕೊಳ್ತೇನೆ. ಎಲ್ಲರಿಗೂ 76ನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳನ್ನಾಗಿ ಡಾಕ್ಟರ್ ಹೇಮಚಂದ್ರ ಅವರಿಗೆ ಭಾಳ ಕಡಿಮೆ ಅವಧಿಯಲ್ಲಿ ಆಹ್ವಾನವನ್ನು ನೀಡಿದ್ದಕ್ಕೆ ಅವರು ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದು ನಿಮ್ಮನ್ನು ಉದ್ದೇಶಿ ಮಾತನಾಡಿರ್ತಕ್ಕಂಥ ಅವರಿಗೆ ಮತ್ತು ನನ್ನ ಸಹೋದ್ಯೋಗಿಗಳಾಗಿರ್ತಕ್ಕಂಥ ನಮ್ಮ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸದಾಶಿವ ಪೂಜಾರಿ ಅವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಸುಂದರ್ ಅವರೇ ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಬಾಲಕೃಷ್ಣರವರೇ, ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಪವನ್ರವರೇ, ಹೈಸ್ಕೂಲ್ HM ಶಿಲ್ಪಾರವರೇ, ಕಾಲೇಜಿನ ಪ್ರಿನ್ಸಿಪಲ್ ಪ್ರಣೀತಾರವರೇ ಮತ್ತೆಲ್ಲ ನನ್ನ ಶಿಕ್ಷಕ ಮಿತ್ರರೇ ಮತ್ತು ಪೋಷಕರೇ, ಪುಟಾಣಿ ಮಕ್ಕಳೇ, ವಿದ್ಯಾರ್ಥಿಗಳೇ, ಡಾಕ್ಟರ್ ಹೇಮಚಂದ್ರ ಅವರು ಭಾಳಷ್ಟು ಸುದೀರ್ಘವಾಗಿ ಮಾತನಾಡಿದ್ರಿಂದ ನಾನು ಏನು ಮಾತನಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಹುಶಃ ಅವರ ಭಾಷಣವನ್ನು ನೀವು ಹೆಚ್ಚು ಕೇಳಿದ್ರಿಂದ ನನ್ನ ಭಾಷಣ ನಿಮ್ಗೆ ಅಷ್ಟು ಹಿತವಾಗಿರಲ್ಲ ಅಂತ ಕಾಣುತ್ತೆ. ನೀವು ಗಲಾಟೆ ಮಾಡ್ತೀರಿ ಅಂತ ನನಗೆ ಗೊತ್ತಾಗಿದೆ. ಮಕ್ಕಳೇ, ನಿಮಗೆಲ್ಲ ಹಸಿವಾಗಿದೆ ನನಗೆ ಗೊತ್ತು. ಪಾಪ ಬೇಗನೆ ಬಂದಿದ್ದೀರಿ. ನಿಮ್ಮನ್ನು ಹೆಚ್ಚು ಹೊತ್ತು ನಾನು ಮಾತಾಡಲಿಕ್ಕೆ ಅಥವಾ ನಿಮ್ಮ ಸಮಯವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನ ಭಾಷಣವನ್ನು ಪ್ರತಿ ಸಾರಿ ನೀವು ಕೇಳ್ತಾ ಇರ್ತೀರ. ಯಾಕೆಂದರೆ ನಮ್ಮ ಸಂಸ್ಥೆಯಲ್ಲಿ ಯಾರೂ ಮಾತನಾಡಲ್ಲ, ನಾನೇ ಮಾತನಾಡ್ತೀನಿ ಪದೇ ಪದೇ. ಹಾಗಾಗಿ ಜನವರಿ 26 ಅಂತಕ್ಕಂಥದ್ದು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ದಿವಸ. ಆಗಸ್ಟ್ 15 ಮತ್ತು ಜನವರಿ 26 ಎರಡು ರಾಷ್ಟ್ರೀಯ ಹಬ್ಬಗಳು. ನಮಗೆ ಬೇಕಾದಷ್ಟು ಹಬ್ಬಗಳು ಬರ್ತವೆ. ಗೌರಿ ಹಬ್ಬ, ಗಣೇಶನ ಹಬ್ಬ, ಮಾರಿ ಹಬ್ಬ, ಆ ಹಬ್ಬ ಈ ಹಬ್ಬ ಅಂತ ಬರ್ತವೆ. ಆಯಾ ಭಾಗದಲ್ಲಿ ಮಾತ್ರ ಅವು ಸೀಮಿತ ಆಗಿರ್ತವೆ. ಆದರೆ ಈ ಎರಡು ರಾಷ್ಟ್ರೀಯ ಹಬ್ಬಗಳು ಮಾತ್ರ ಇಡೀ ದೇಶದಾದ್ಯಂತ ಇವತ್ತು ಆಚರಿಸ್ತಕ್ಕಂಥ ಒಂದು ಸಡಗರದ ಸಂಭ್ರಮ. ಹಾಗಾಗಿ ಆಗಸ್ಟ್ 15 ಮತ್ತು ಜನವರಿ 26 ನಮ್ಮ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಬೇಕು, ಗೌರವಿಸಬೇಕು. ನಾವೇನು ಧ್ವಜವನ್ನು ನೋಡ್ತಾ ಇದ್ದೀವಿ, ಏನು ಧ್ವಜ ಕಾಣ್ತಾ ಇದೆ ಮಕ್ಕಳ ನಮಗೆಲ್ಲಿ? ಕೇಸರಿ, ಬಿಳಿ, ಹಸಿರು ಅಂತಕ್ಕಂಥ 3 ಬಣ್ಣ ಹೊಂದಿರತಕ್ಕಂಥ ಇಂತಹ ಒಂದು ಧ್ವಜವನ್ನು ಇಡೀ ರಾಷ್ಟ್ರದಾದ್ಯಂತ ಇವತ್ತು ಕಾಣ್ತಾ ಇದ್ದೀವಿ. ಅದಕ್ಕೆ ಕೊಡ್ತಕ್ಕಂಥ ಗೌರವ. ಡಾಕ್ಟರ್ ಹೇಮಚಂದ್ರ ಅವರು ಹೇಳಿದಾಗೆ ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಒಂದು ಸಮಯದವರೆಗೂ ನಾವು ಕಷ್ಟಪಟ್ವಿ. ಸ್ವಾತಂತ್ರ್ಯದ ಬಂದ ಮೇಲೆ ಇದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೇಕು, ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದಕ್ಕೆ ಲಿಖಿತವಾಗಿರ್ತಕ್ಕಂಥ ಸಂವಿಧಾನ ನಮ್ಮಲ್ಲಿ ಇರಲಿಲ್ಲ. ಇವತ್ತೇನಾದರೂ ಇಡೀ ಪ್ರಪಂಚದಲ್ಲೇ ಲಿಖಿತವಾಗಿರ್ತಕ್ಕಂಥ ಸಂವಿಧಾನ, ಅತಿ ದೊಡ್ಡ ಸಂವಿಧಾನ ಇರ್ತಕ್ಕಂಥ ಏನಾದರೂ ಪಡೆದಿದ್ದರೆ ಅದು ನಮ್ಮ ಭಾರತ ದೇಶ. ಬಹುಶಃ ಯಾವ ಪ್ರಪಂಚದಲ್ಲಿ ಯಾವ ರಾಷ್ಟ್ರದಲ್ಲೂ ಕೂಡ ನಮ್ಮ ಅಂಥ ಸಂವಿಧಾನ ಇಲ್ಲ, ಲಿಖಿತವಾದ ಸಂವಿಧಾನವೂ ಕೂಡ ಇಲ್ಲ. ಪ್ರತಿಯೊಂದು ಅಂಶಕ್ಕೂ ಕೂಡ ನಾವು ಹೇಗೆ ನಡ್ಕೊಳ್ಬೇಕು, ಕಾನೂನು ಏನಿದೆ ಅಂತಕ್ಕಂಥದ್ದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರ ಸಮಿತಿಯವರು ಕೊಟ್ಟಿರ್ತಕ್ಕಂಥ ಮಹಾನ್ ಒಂದು ಗ್ರಂಥ ನಮ್ಮ ಸಂವಿಧಾನ. ನಾವೆಲ್ಲ ಬೇರೆ ಬೇರೆ ಗ್ರಂಥಗಳು ನೋಡ್ತೀವಿ. ಬೈಬಲ್ ಇದೆ, ಕುರಾನ್ ಇದೆ, ಎಲ್ಲ ಬೇಕಾದಷ್ಟು ಗ್ರಂಥಗಳಲ್ಲಿದ್ದರೂ ಕೂಡ ನಮ್ಮ ದೇಶಕ್ಕೆ ಮಹತ್ವವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಯಾವುದಾದ್ರೂ ಗ್ರಂಥ ಅಂತಂದರೆ ಅದು ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪುಸ್ತಕ. ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ ಅಂತಕ್ಕಂಥದ್ದು ನಾವು ಹೇಳ್ತಕ್ಕಂಥಲ್ಲ, ಇಡೀ ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಕೂಡ ಅಂಬೇಡ್ಕರ್ ಅವರನ್ನು ವಿಶ್ವದ ಜ್ಞಾನಿ ಅಂತಕ್ಕಂಥದ್ದು, ಜ್ಞಾನದ ಸಂಪತ್ತೇ ಅವರಲ್ಲಿ ಅಡಗಿತ್ತು ಅನ್ನೋದು. ಬಹುಶಃ ನೀವು ಮಕ್ಕಳ ಎಲ್ಲ ಟಿ ವಿಗಳಲ್ಲಿ
ಅಂಬೇಡ್ಕರ ಒಂದು ಧಾರಾವಾಹಿಯನ್ನು ನೋಡ್ತಾ ಇರ್ತೀರಿ. ಅಂಬೇಡ್ಕರ ಧಾರಾವಾಹಿ ನೋಡಿದ್ದೀರಾ? ಓಲಿ ಅಂಬೇಡ್ಕರ್ ಫೋಟೋ ನೋಡ್ತಿದ್ದೀರಾ? ವೆರಿ ಗುಡ್, ವೆರಿ ಗುಡ್. ಅಂದರೆ ಇವತ್ತು ಡಾಕ್ಟರ್ ಹೇಮಚಂದ್ರರವರು ಎಷ್ಟು ಚೆನ್ನಾಗಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ಪ್ರಸ್ತಾಪ ಮಾಡ್ತಕ್ಕಂಥ ವಿಚಾರಗಳನ್ನು ನೀವು ಹಾಗೆ ಅನುಸರಿಸ್ಕೊಂಡು ಹೋಗ್ತಕ್ಕಂಥ ನಿಮ್ಮ ಕೆಲಸ ಮಾಡಬೇಕು. ಮತ್ತು ಪೋಷಕರು ಕೂಡ ಇರ್ತಕ್ಕಂಥವ್ರು ಅದನ್ನು ಅನುಸರಿಸಬೇಕು ಅಂತಕ್ಕಂಥದ್ದು. ಇಲ್ಲಿ ನಿನ್ನೆ ಒಂದು ಸಣ್ಣ ಒಂದು ಕಾರ್ಯಕ್ರಮವನ್ನು ನಾವೊಂದು 40-50 ಮಕ್ಕಳು ಶಾಲೆಗಳು ಬರ್ಬೋದು ಅಂತ ನಾವು ಆಯೋಜಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ 200 ಶಾಲೆಗಳು 200 ವಿದ್ಯಾರ್ಥಿಗಳು ಭಾಗವಹಿಸಿದರು. ಒಂದು ಪುಟ್ಟ ಮಗು, ನೀನು ನೋಡಿರ್ಬೇಕು ನೀವು, ದೀಕ್ಷಾ ಅಂತ. ದೀಕ್ಷಾ ಅಲ್ಲ, ದೀಕ್ಷಾ, ಶಿಕ್ಷಾ. ಆ ಮಗು ನಿನ್ನೆ ನೋಡಿರ್ತಕ್ಕಂಥದ್ದು 3ನೇ ತರಗತಿ ವಿದ್ಯಾರ್ಥಿ. ಆ 3ನೇ ತರಗತಿ ವಿದ್ಯಾರ್ಥಿ ಎಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ಲು. ಅವಳು 3ನೇ ತರಗತಿ. ಅವರ ತಂದೆ ಭಾಳ ಸಾಮಾನ್ಯ ಕೆಲಸಗಾರ, ತಾಯಿಯೂ ಕೂಡ ಎಲ್ಲೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅಂದರೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಮಕ್ಕಳ ಈ ಮಾತಂದರೆ, ವಿದ್ಯೆ ಜ್ಞಾನ ಅಂತಕ್ಕಂಥದ್ದು ಯಾರೊಪ್ಪನ ಆಸ್ತಿಯೂ ಕೂಡ ಅಲ್ಲ. ನಮ್ಮ ಶ್ರಮದಿಂದ ಯಾವ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಕೂಡ ಮಾಡ್ಬೋದು ಅಂತಕ್ಕಂಥದ್ದು. ಈಗ ಡಾಕ್ಟರ್ ಹೇಮಚಂದ್ರ ಅವರು ಹೇಳಿದರು, ನಮ್ಮೂರಿಗೆ ಇವತ್ತು ಕೂಡ ನ್ಯೂಸ್ ಪೇಪರ್ ಬರಲ್ಲ ಅಂತ. ಡಾಕ್ಟ್ರೇಟ್ ಪಡೆದಿರೋರು. ಡಾಕ್ಟ್ರೇಟ್ ಅಂದರೆ ಏನು ಅಂದರೆ ಗೊತ್ತಿಲ್ಲ ನನ್ನ ತಾಯಿಗೆ ಅಂತ ಹೇಳಿದರು. ಅಂದರೆ ಅಂಥ ಅನಕ್ಷರಸ್ಥ ಕುಟುಂಬದಿಂದ ಬಂದರೂ ಕೂಡ ಎಷ್ಟು ವಿದ್ಯೆಯನ್ನು ಅವರು ಪಡೆದಿದ್ದಾರೆ. KS ಅಧಿಕಾರಿನ ತಯಾರು ಮಾಡ್ತಕ್ಕಂಥ, IAS ಅಧಿಕಾರಿ ತಯಾರು ಮಾಡ್ತಕ್ಕಂಥ ತರಬೇತಿ ಶಾಲೆಗಳಲ್ಲಿ ಹೋಗ್ಬಿಟ್ಟು ಅವ್ರು ಪಾಠ ಮಾಡ್ತಾರೆ. ಅಂದರೆ ಅವರ ಜ್ಞಾನ ಭಂಡಾರ ಎಷ್ಟಿದೆ ಅಂತಕ್ಕಂಥದ್ದು ನೀವೇ ಕೇಳಿರಿ. ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿ ಸರ್ ಅಂತ ಕೇಳಿರಿ. ಅವ್ರು ನಮ್ಮ ಸಮಯ ಕೇಳಿದ್ರು, ಒಂದು 10 ನಿಮಿಷ 15 ನಿಮಿಷ ಮಾತಾಡಲ್ಲ ಸರ್ ಅಂದರೆ, ನಿಮ್ಮ ಇಷ್ಟ, ಟೇಕ್ ಯುವರ್ ಓನ್ ಟೈಮ್ ಅಂತ ಹೇಳಿದೆ. ಆದರೂ ಮಕ್ಕಳು ಕೇಳಲ್ವೇನೋ ಅಷ್ಟೊಂದು ಭಾಷಣ ಅಂಥೇಳಿ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಮಾಡಿದರು. ಮತ್ತೆ ನೀವು ಮುಂದುವರಿಸಿ ಅಂತ ಕೇಳಿರಿ. ಅವ್ರನ್ನ ಮತ್ತೆ ವಿಶೇಷ ಉಪನ್ಯಾಸಕರನ್ನಾಗಿ ನಿಮ್ಮ ಮಕ್ಕಳ ಜೊತೆಗೆ ಸಂವಾದ ಮಾಡಲಿಕ್ಕೆ ಅಥವಾ ಮಕ್ಕಳ ಜೊತೆಗೆ ಇನ್ನೊಂದು ಸ್ವಲ್ಪ ಸಮಯವನ್ನು ಕಳೆಯೋದಕ್ಕೆ ಬೇರೆ ಒಂದು ಸಮಯ ಅವರಿಗೆ ಕೊಡಿ ಅಂಥೇಳಿ PUC ಮಕ್ಕಳಿಗೆ ಮತ್ತು ಈ ಹೈಸ್ಕೂಲ್ ಮಕ್ಕಳಿಗೆ ಕೊಡಿ ಅಂತ ಕೇಳಿದ್ದೀವಿ. ಹಾಗಾಗಿ ಅಂತಹ ಜ್ಞಾನ ಸಂಪತ್ತುಗಳನ್ನು ಪಡೆದಿರ್ತಕ್ಕಂಥವ್ರನ್ನ ನಿಮ್ಮನ್ನು ಭೇಟಿ ಮಾಡಿ ಅವ್ರು ಹೇಳ್ತಕ್ಕಂಥ ವಿಚಾರಗಳನ್ನು ತೆಗೆದುಕೊಂಡು ಹೋದರೆ ನಿಜವಾಗ್ಲೂ ಕೂಡ ನಿಮ್ಮ ಭವಿಷ್ಯ ಭಾಳಷ್ಟು ಉಜ್ವಲ ಭವಿಷ್ಯವಾಗಿ ರೂಪುಗೊಳ್ತದೆ. ಮತ್ತು ಇವತ್ತೇನು ಗಣರಾಜ್ಯೋತ್ಸವ ಅಂತ ಕರಿತಾ ಇದ್ದೀವಿ, 76ನೇ ಗಣರಾಜ್ಯೋತ್ಸವ, ನಮ್ಮ ದೇಶದ 76ನೇ ಗಣರಾಜ್ಯೋತ್ಸವ. ಅವ್ರು ಹೇಳಿದರು, ಅದಿಲ್ಲದೆ ಹೋಗಿದ್ರೆ ನೀವಿಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ನಾವಿಲ್ಲಿ ಭಾಷಣ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಅಂತ. ಅದಾಗ್ತಿರ್ಲಿಲ್ಲ. ಬ್ರಿಟಿಷರು ಏನು ಒದ್ದು ಒಳಗಡೆ ಹಾಕ್ತಿದ್ರು, ಆ ಯಾತನೆಯನ್ನು ಅನುಭವಿಸ್ಬೇಕಾಗಿತ್ತು. ಇವತ್ತು ನಾವು ಭಾಳಷ್ಟು ಪುಣ್ಯಶಾಲಿಗಳು, ಭಾಳಷ್ಟು ಅದೃಷ್ಟವಂತರು. ಇಂತಹ ಈ ಒಂದು ಸಮಾಜದಲ್ಲಿ ಬದುಕೋದಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನಾಚರಣೆ ಯಾವತ್ತೂ ಕೂಡ ಮರೀಲಿಕ್ಕಾಗಲ್ಲ. ಇದು ನಾವು ನಿಮ್ಮ ಪೀಳಿಗೆ ಭವಿಷ್ಯದ ಜನ ಅಂತ ಏನು ನೀವು ಕರಿತೀವಿ, ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ ಪೀಳಿಗೆ ಅಂತಕ್ಕಂಥದ್ದು. ನೀವೆಲ್ಲ ಅದನ್ನು ಬಳಸ್ಕೊಂಡು ಸದುಪಯೋಗ ಮಾಡಿಕೊಂಡು ದೇಶವನ್ನು ಕಟ್ಟುವಂಥ ಕೆಲಸವನ್ನು ನೀವೆಲ್ಲ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಪ್ರಾಮುಖ್ಯತೆಯನ್ನು ತಿಳಿಸಿದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ರಾಮಪ್ರಸಾದ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.